ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡೇ 5 ಮಿನಿ ಲಾಗ್ಗೆ ಸ್ವಾಗತ. ನಾನು 8 ಗಂಟೆಗೆ ಎದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಅಪ್ಪಾಜಿ ನಮ್ಮಮ್ಮಂಗೆ ಟೀ ಕೊಡೋಣ ಅಂತ ಹೇಳಿಬಿಟ್ಟು ಟೀ ಮತ್ತು ಬಿಸಿನೀರು ಕಾಯಿಸೋಕ್ಕೆ ಇಟ್ಟಿದ್ದೆ. ಸಬ್ಜಾ ಸೀಡ್ಸ್ ನೆನೆಹಾಕಿರಲಿಲ್ಲ. ಸಬ್ಜಾ ಸೀಡ್ಸ್ ನೆನೆಹಾಕೋಣ ವೆಯ್ಟ್ ಲಾಸ್ ಡ್ರಿಂಕಿಗೆ ಅಂತ ಹೇಳಿಬಿಟ್ಟು ಸಬ್ಜಾ ಸೀಡ್ಸ್ನ ನೆನೆಹಾಕ್ಕೊಂಡೆ. ಹೊರಗಡೆ ಏನಕ್ಕೂ ತುಂಬ ಶಬ್ದ ಕೇಳಿಸ್ತಾ ಇತ್ತು, ಗಲಾಟೆ ಮಾಡ್ತಾ ಇರೋದು. ಏನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ಒಂದು ತಿಂಗಳಿಂದ ನಮ್ಮ ಮನೆ ಕಡೆ ನೀರು ಸರಿಯಾಗಿ ಬಿಟ್ಟಿರಲಿಲ್ಲ. ಅದಕ್ಕೋಸ್ಕರ ಜನ ಬಾಯ್ ಮಾಡ್ತಾಯಿದ್ರು. ನಮ್ಮಮ್ಮ ಕೂಡ ನೀರು ಹಿಡಿಯೋಕ್ಕೋಸ್ಕರ ಬೇಗನೆ ಎದ್ದುಬಿಟ್ಟಿದ್ರು. ತುಂಬ ಒಂದು ಮಂತಿಂದನೂ ಬಿಟ್ಟಿರಲಿಲ್ಲ. ನಮ್ಮಮ್ಮನ ಎಕ್ಸ್ಪ್ರೆಷನ್ ನೋಡ್ರಿ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಮ್ಮಮ್ಮ ಪೇಪರೇ ತೊಗೊಂಡಿರಲಿಲ್ಲ. ಪೇಪರ್ ತೊಗೊಂಡ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡೋಣ ಅಂತೇಳಿ ಹೋದೆ. ನಮ್ಮಮ್ಮ ಕೇಳಿದೆ ತಿಂಡಿಗೆ ಏನು ಮಾಡೋಣ ಅಂತ. ನಮ್ಮಮ್ಮ ರೈಸ್ ಮಾಡಮ್ಮ, ಸಾಂಬಾರು ಇತ್ತಲ್ಲ ಅಂತ ಹೇಳಿದ್ರು. ಬಿಡು ಒಳ್ಳೇದಾಯಿತು ಅಂತ ಹೇಳಿ ರೈಸ್ ಮಾಡೋಕ್ಕೆ ಕುಕ್ಕರಲ್ಲಿ ಅಕ್ಕಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ರೈಸ್ ಮಾಡೋಕ್ಕಿಟ್ಟೆ. ನಮ್ಮಮ್ಮ ಹಿಂಗೆ ಖುಷಿಯಲ್ಲಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಊದ್ಕೊಡ್ತೀನಿ ಕೊಡು ಅಂತ ಅಂದರು. ಚಪಾತಿ ಹಿಟ್ಟನ್ನ ಕೊಟ್ಬಿಟ್ಟು ನಮ್ಮಿಬ್ಬರಿಗೆ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ರೆಡಿ ಮಾಡಿಕೊಂಡೆ. ಸ್ವಲ್ಪ ಪಾತ್ರೆ ಇತ್ತು ತೊಳೆಯೋದು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಳ್ಳೋದಿತ್ತು. ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಅಡುಗೆ ರೆಡಿ ಮಾಡ್ಕೊಂಡಾದ್ಮೇಲೆ ಸ್ನಾನ ಮಾಡ್ಕೊಳ್ಳೋಣ, ಯಾಕಂದರೆ ದೇವಸ್ಥಾನಕ್ಕೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡೆ. ಕಸ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಅಷ್ಟರಲ್ಲಿ ಕುಕ್ಕರು ವಿಜಿಲ್ ಆಗ್ತಾಯಿತ್ತು. ಹೋಗ್ಬಿಟ್ಟು ಕುಕ್ಕರ್ನ ಆಫ್ ಮಾಡಿದೆ. ಕುಕ್ಕರ್ ವಿಷಲ್ನ ಆಫ್ ಮಾಡಿದೆ. ನೆಕ್ಸ್ಟ್ ನಾನು ತಿಂಡಿಗೆ ಏನಪ್ಪ ಮಾಡೋಣ ಅಂದ್ಕೊಂಡಿದ್ದೆ. ಟೊಮೊಟೊ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ರು. ಹಾಗಾಗಿ ಟೊಮೊಟೊ ಗೊಜ್ಜು ಮಾಡ್ಕೊಂಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮಮ್ಮ ಚಪಾತಿ ಉಟ್ಕೊಡ್ತಾಯಿದ್ರು. ನೀನು ಬೇಯಿಸ್ಬಿಡು ಅಂತಂದರು. ಗೊಜ್ಜಿಗೆ ರೆಡಿ ಮಾಡ್ತಾಯಿದ್ದಲ್ಲ, ಜೊತೆಗೆ ಚಪಾತಿ ಬೇಯಿಸೋಕ್ಕೂ ಇಟ್ಕೊಂಡೆ. 2 ಅಟ್ ಎ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿ ನನಗೆ ಮನೆಯಲ್ಲಿ ತಿನ್ನೋಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಚಪಾತಿನ ಬಾಕ್ಸಲ್ಲಿ ಹಾಕೊಂಬಿಟ್ಟೆ. ಬಾಕ್ಸಲ್ಲಿ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ತಿಂಡಿ ಕೊಟ್ಬಿಡೋಣ ಅಂತೇಳಿ ಅವ್ರಿಗೆ ಸ್ನಾನಕ್ಕೆ ಹೋಗ್ಬಿಟ್ಟು ನೀರು ಬಿಟ್ಟು ಬರೋಕ್ಕಂತ ಹೇಳ್ಬಿಟ್ಟು ನೀರು ಬಿಟ್ಟು ಬಂದಾದ್ಮೇಲೆ ತಿಂಡಿ ಕೊಡೋಣ ಅಂಥೇಳಿ ಕೆಳಗಡೆ ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ಮೇಲ್ ರೂಮಲ್ಲಿ ಹೋಗಿ ನಮ್ಮಮ್ಮ ರೂಮಲ್ಲಿ ಅಲ್ಲೇ ಗ್ಲೀಸರ್ ಆನ್ ಮಾಡಿಕೊಂಡೆ ಸ್ನಾನಕ್ಕೆ. ನಮ್ಮ ಮನೆಯವ್ರಿಗೆ ತಿಂಡಿ ಕೊಟ್ಟಿರಲಿಲ್ಲ. ತಿಂಡಿ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಹಾಕ್ಕೊಟ್ಟೆ. ಕೆಳಗೆ ಬಂದು ನಮ್ಮ ಮನೆಯವ್ರು ತಿಂಡಿ ತಿಂತಾಯಿದ್ರು. ತಿಂಡಿ ತಿಂದುಬಿಟ್ಟು ರೆಡಿಯಾಗಿ ಅವರು ಆಫೀಸ್ಗೆ ಹೋದರು. ಅವ್ರನ್ನ ಕಳಿಸ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ವಿಡಿಯೋ ಕ್ಲಿಪ್ ತೊಗೋಬೇಕಾದ್ರೆ ನಮ್ಮಮ್ಮನ ರಿಯಾಕ್ಷನ್ ನೋಡಿ ಹೇಗಿದೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ.